ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ DSP ವ್ಲಾಗ್ಸ್. ನಾನು ಸುಷ್ಮಿತಾ. ಸೊ ತುಂಬ ದಿನ ಬ್ರೇಕ್ ತೊಗೊಂಡ್ಮೇಲೆ ಮತ್ತೆ ಇವತ್ತಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸಮ್ಟೈಮ್ಸ್ ಈ ಥರ ಆಗುತ್ತೆ, ಪಾಪು ಇರೋದ್ರಿಂದ ಅವಾಗವಾಗ ನನಗೂ ಸ್ವಲ್ಪ ಬ್ರೇಕ್ ಬೇಕಂತ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ದಿನ ಬಿಟ್ಟೆ ವ್ಲಾಗ್ಸ್ ಮಾಡೋಣ ಅಂಥೇಳಿ ನಾನು ಕೂಡ ಸುಮ್ಮನಾಗ್ಬಿಟ್ಟಿದ್ದೆ. ಆಲ್ಮೋಸ್ಟ್ ನಾನು 1 ತಿಂಗಳು ಮೇಲೆ ಆಯಿತು ವ್ಲಾಗ್ಸ್ ಮಾಡಿ. 1 ತಿಂಗಳಲ್ಲಿ ಆಲ್ಮೋಸ್ಟ್ ನಮ್ಮ ಲೈಫಲ್ಲಿ ಏನೇನಾಗಿದೆ ಅಂದರೆ, ನನ್ನ ಪಾಪುಗೆ ಕೈ ಸುಟ್ಕೊಂಡಿದ್ದೇನೆ. ಹಾಗೆ ಒಂದು 1 ಇಯರ್ ಬರ್ಡೇ ಕೂಡ ಮಾಡಿದ್ವಿ. ತುಂಬ ವಿಷಯಗಳ ನಿಮ್ಮ ಜೊತೆ ಶೇರ್ ಮಾಡಬೇಕು. ಸೊ ಹೋಗ್ತಾ ಹೋಗ್ತಾ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೋತಾ ಹೋಗ್ತೀನಿ. ಪಾಪು ಇವತ್ತು 6 ಗಂಟೆ ಅಷ್ಟರಲ್ಲೇ ಎದ್ದಿದ್ದ. ಸೊ ಅವನ್ನ ಕೂಡ ಅವನ್ನ ಹಾಗೆ ಮಾಡಿ ಸ್ವಲ್ಪ ಸಮಾಧಾನ ಮಾಡಿದ್ಮೇಲೆ ಅವನು ಸುಮ್ಮನೆ ಆಗೋದು, ಇಲ್ಲಾಂದರೆ ಅಳ್ತಾನೆ ಇರ್ತಾನೆ. ಹಾಗೆ ಅವನ್ನೇ ಎತ್ಕೊಬಂದು ದೇವ್ರನ್ನ ತೋರಿಸಿ ಕೈ ಮುಗಿ ಅಂತ ಹೇಳ್ತಾ ಇದ್ದೀನಿ. ಅವನು ತರಲೆ ಮಾಡ್ತಾಯಿದ್ದ. ಹಾಗೆ ಅವನನ್ನು ಸ್ವಲ್ಪ ಸಮಾಧಾನ ಮಾಡಿ ಮುದ್ದಾಡಿ ಕೆಳಗಡೆ ಬಿಟ್ಟಿದ್ದೆ. ನೈಟು ನಾನು ಮಾರ್ನಿಂಗ್ ಡ್ರಿಂಕಿಗೆ ಅಂತೇಳಿ ಚಿಯಾ ಸೀಡ್ಸ್ನ ನೆನೆ ಹಾಕಿಟ್ಟಿದ್ದೆ. ಸೊ ಅದನ್ನ ಕುಡಿಯೋಣ ಅಂಥೇಳಿ ಕುಡಿತಾ ಇದ್ದೀನಿ. ಆಲ್ಮೋಸ್ಟ್ 8 ಡೇಸ್ ಆಗ್ತಾ ಬಂತು ವೆಯ್ಟ್ ಲಾಸ್ ಶುರು ಮಾಡೋಣ ಅಂಥೇಳಿ ನಾನು ವೆಯ್ಟ್ ಲಾಸ್ ಜರ್ನಿ ಕೂಡ ಶುರು ಮಾಡಿದ್ದೀನಿ. ನೋಡಬೇಕು ಯಾವ ಥರ ವರ್ಕ್ ಆಗುತ್ತೆ ಅಂಥೇಳಿ. 8 ದಿನದಿಂದ ಒಂದಿನ ಕೂಡ ಸ್ಕಿಪ್ ಮಾಡಿಲ್ಲ. ಮುಂದೆ ಕೂಡ ಈ ಥರನೇ ಆಗಲಿ ಅಂಥೇಳಿ ನಾನು ಕೂಡ ಪ್ರೇ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಎಷ್ಟೋ ಸಲ ನಾನು ಶುರು ಮಾಡ್ತೀನಿ, ಬಟ್ ಮಧ್ಯದಲ್ಲೇ ಬಿಟ್ಬಿಡ್ತೀನಿ. ಹಾಗಾಗಿ ನೀರೆಲ್ಲ ಕುಡಿದ್ಮೇಲೆ ನನ್ನ ಮಗ ಕೂಡ ಇವಾಗ ಬೆಳಗ್ಗೆ ನಾನು ಏನು ಕುಡಿತೀನಿ ಅದನ್ನು ಕೂಡ ಸ್ವಲ್ಪ ಕುಡಿತಾನೆ. ಹಾಗಾಗಿ ಅವನಿಗೆ ಸ್ವಲ್ಪ ಕುಡಿಸಿ ಬಾಗಿಲೆಲ್ಲ ತೊಳೆದು ಬಂದೆ. ಅಷ್ಟರಲ್ಲಿ ಯಾಕೋ ಅವ್ನು ಮಲ್ಕೊಳ್ಳೋ ಥರ ಇದ್ದ. ಸೊ ಮಲಗಿಸ್ಬಿಡೋಣ ಅಂತೇಳಿ ಅವನನ್ನು ಕೂಡ ಮಲಗಿಸ್ದೆ. ಆಲ್ಮೋಸ್ಟ್ 7:30 ಅಷ್ಟರಲ್ಲಿ ಅವನು ಕೂಡ ಮಲ್ಕೊಂಡ. ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟು ಚಿಯಾ ಸೀಡ್ಸ್ ತೊಗೊಂಡ್ಮೇಲೆ 1 ಅವರ್ ಗ್ಯಾಪ್ ಬಿಟ್ಟು ನಾನು ಡ್ರೈ ಫ್ರೂಟ್ಸ್ ತೊಗೋತೀನಿ. ಅದನ್ನು ಕೂಡ ನೈಟೇ ನೆನೆ ಹಾಕಿಟ್ಟಿರ್ತೀನಿ. ಯಾಕಂದರೆ ನನ್ನ ಮಗನೂ ಕೂಡ ತೇದು ಹಾಕೋದ್ರಿಂದ 3 ಜನಕ್ಕೂ ಆಗುತ್ತೆ ಅಂತೇಳಿ ನೈಟೇ ಎಲ್ಲ ನೆನೆಸಿಟ್ಟಿದ್ದೆ. ಅದನ್ನು ಕೂಡ ತಿಂದು ಟಿಫನ್ಗೆ ಅಂತೇಳಿ ರೆಡಿ ಮಾಡ್ಕೋತಿದ್ದೆ. ತಿಂಡಿಗೆ ಇವತ್ತು ಟೊಮೆಟೊ ಬಾತ್ ಮಾಡಿದ್ದೀನಿ ಸೋಯಾಬೀನ್ ಯೂಸ್ ಮಾಡಿ. ರೆಸಿಪಿಯನ್ನು ನಾನು ತೋರ್ಸೋಕ್ಕೆ ಹೋಗೋದಿಲ್ಲ. ಒಬ್ಬರು ಕಮೆಂಟಲ್ಲಿ ಹೇಳಿದ್ರಿ, ಡೈಲಿ ಪಾಪು ನೋಡ್ಕೊಳ್ಳೋದೇ ತೋರಿಸ್ತೀರಾ, ಬೇರೆ ಥರ ವ್ಲಾಗ್ಸ್ ಮಾಡಿ ಅಂತೇಳಿ. ಸದ್ಯಕ್ಕೆ ನಾನು ಡೈಲಿ ವ್ಲಾಗ್ಸ್ ಮಾಡ್ತಾ ಇರೋದ್ರಿಂದ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನೇ ನಾನು ತೋರಿಸ್ಬೇಕು. ಹಾಗಾಗಿ ನನಗೆ ಇಷ್ಟೇ ಕೆಲಸ ಇರೋದು. ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡಿ ಪಾಪು ನೋಡಿಕೊಂಡು ಏನು ಅಡುಗೆ ಮಾಡಿರ್ತೀವಿ ಅದನ್ನು ಊಟ ಮಾಡಿ ನಾರ್ಮಲಾಗಿ ಲೈಫ್ ಯಾವ ಥರ ಲೀಡ್ ಮಾಡ್ತೀವಿ ಅದೇ ಥರ ಲೀಡ್ ಮಾಡ್ತಾಯಿದ್ದೀವಿ. ಸ್ಪೆಷಲ್ ಅಂತೇಳಿ ಏನಿಲ್ಲ. ಸ್ಪೆಷಲಾಗಿ ಏನಾದರೂ ನಡೆದಾಗ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾನು ತುಂಬ ದಿನದಿಂದನೇ ಕಮೆಂಟ್ಗೆ ರಿಪ್ಲೈ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೆ, ಬಟ್ ಆಗ್ತಿರ್ಲಿಲ್ಲ. ಸೊ ಇವತ್ತು ನೆನಪಾಯಿತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ತಿಂಡಿ ಎಲ್ಲ ಮಾಡಿ ಇವ್ರು ಕೂಡ ಹೊರಟ್ರು. ಅಷ್ಟರಲ್ಲಿ ಪಾಪು ಕೂಡ ಮಲ್ಕೊಂಡ. ಟೈಮ್ ನೋಡ್ಬೋದು ನೀವು, ಆಲ್ಮೋಸ್ಟ್ 1:30 ಆಗ್ತಾ ಬರ್ತಾಯಿದೆ. ಅವ್ನು ಮಲಗಿದಾಗಲೇ ಸ್ನಾನ ಮಾಡಿಬಿಡೋಣ ಅಂತೇಳಿ ಫ್ರೆಶ್ ಅಪ್ ಆಗಿ ಬಂದೆ. ನಾನು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡೋದ್ರಿಂದ ತುಂಬಾ ಹಶ್ವಾಗ್ತಾ ಇರುತ್ತೆ ಮಧ್ಯ ಮಧ್ಯ. ಸೊ ಬೇರೆ ಏನೂ ತಿನ್ನಬಾರ್ದಲ್ವ, ಅದಕ್ಕೋಸ್ಕರ 1 ಗ್ಲಾಸ್ ಮಜ್ಜಿಗೆ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಮಜ್ಜಿಗೆ ಎಲ್ಲ ಕುಡಿದು ಹಾಗೆ ಪಾಪು ಇನ್ನೂ ಮಲ್ಕೊಂಡೇ ಇದ್ದ. ಸೊ ಲಂಚ್ ರೆಡಿ ಮಾಡಿಬಿಡೋಣ ಅಂತೇಳಿ ನನಗೆ 2 ಚಪಾತಿ ಮಾಡಿಕೊಂಡೆ. 2 ಚಪಾತಿ ನಾನು ತಿನ್ನೋದು. ಸೊ ಅದ್ರ ಜೊತೆ ಸ್ವಲ್ಪ ಸಲಾಡ್ ಮತ್ತು ಯಾವ್ದು ಪಲ್ಯ ಕರಿ ಏನಿರುತ್ತೆ ಅದನ್ನೇ ತಗೋತೀನಿ. ಹಾಗೆ ಪಾಪು ಕೂಡ ಲಂಚ್ ರೆಡಿ ಮಾಡಿಬಿಡೋಣ ಅಂತೇಳಿ ಅವನಿಗೆ ನಾನು ಮಕಾನ ಮತ್ತು ಅವಲಕ್ಕಿ ಓಟ್ಸ್ ಎಲ್ಲನೂ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವತ್ತು ಅವನು ಕೂಡ ಎದ್ದಿದ್ದು ಲೇಟ್ ಆಯಿತು ಮಧ್ಯಾಹ್ನ. ಆಲ್ಮೋಸ್ಟ್ 2 ಗಂಟೆಗೆ ಎದ್ದ ಅವನು. ಸೊ ರೈಸ್ ಕೊಡೋದು ಬೇಡ ಅಂತೇಳಿ ಇದನ್ನೇ ಮಾಡ್ಕೋತಾ ಇದ್ದೀನಿ. ಬರೀ ಮಕಾನ ಸರಿನೇ ಕೊಡೋದಿಲ್ಲ ನಾನು, ಅದಕ್ಕೆ ಯಾವ ಫ್ರೂಟ್ಸ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೋತೀನಿ. ಇವತ್ತು ಬನಾನಾ ಇತ್ತು. ಹಾಗೆ ನೈಟ್ ನೆನೆಸಿಟ್ಟಿದ್ದು ಖರ್ಜೂರ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತಲ್ವ, ಸೊ ಅದನ್ನು ಕೂಡ ಏನಕ್ಕೆ ವೇಸ್ಟ್ ಮಾಡೋದು ಅಂತೇಳಿ ಅದನ್ನು ಕೂಡ ಮಿಕ್ಸಿ ಮಾಡಿ ನಾನು ಏನು ಅವಲಕ್ಕಿ ಮತ್ತು ಮಕಾನೆಲ್ಲ ಯೂಸ್ ಮಾಡಿ ಸರಿ ಮಾಡಿರ್ತೀನಿ ಅದಕ್ಕೆ ಮಿಕ್ಸ್ ಮಾಡಿಕೊಡ್ತೀನಿ. ಇದರಿಂದ ಮಕ್ಕಳು ಬೋನ್ ಸ್ಟ್ರೆಂತ್ಗೆ ತುಂಬಾ ಒಳ್ಳೆಯದು. ಮಕಾನ ಬರೀ ಪಾಪುಗಳಿಗೆ ಅಂತಲೇ ಅಲ್ಲ, ಮಕಾನ ಬರೀ ಮಕ್ಕಳಿಗೆ ಅಂತಲೇ ಅಲ್ಲ, ದೊಡ್ಡವ್ರು ಕೂಡ ಯೂಸ್ ಮಾಡ್ಬೋದು. ಅದರಲ್ಲೂ ವೆಯ್ಟ್ ಲಾಸ್ ಮಾಡಬೇಕಂತ ಯಾರಿದ್ದೀರಾ ಅವರು ತುಂಬಾ ಹೆಲ್ಪ್ ಆಗುತ್ತೆ ಇದು ಯೂಸ್ ಮಾಡೋದ್ರಿಂದ. ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇದನ್ನು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಗೀಲಿ ರೋಸ್ಟ್ ಮಾಡಿ ಇಟ್ಕೊಂಡ್ರೆ, ಬೇರೆ ಏನೇ ಸ್ನ್ಯಾಕ್ಸ್ನ ತೊಗೊಳ್ಳೋ ಬದಲು ಇದನ್ನೇ ತೊಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ. ನಾನಂತೂ ನನ್ನ ಮಗನಿಗೆ ಮತ್ತು ನನಗೆ ಇಬ್ರಿಗೂ ಯೂಸ್ ಆಗೋ ಥರ ಮಾಡಿ ಇಟ್ಕೊಬಿಡ್ತೀನಿ. ಅವ್ನು ಕೂಡ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅದನ್ನೇ ತಿಂತಾನೆ. ಅವನು ಕೂಡ ಇಷ್ಟಪಟ್ಟೆ ತಿಂತಾನೆ ಮಕಾನನ. ಸೊ ಹಾಗೆ ನನಗೂ ಚಪಾತಿ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಕರಿ ಎಲ್ಲ ಮಾಡಿಕೊಂಡು ನಾನು ಕೂಡ ಊಟ ಮಾಡಿಕೊಂಡೆ. ವೆಯ್ಟ್ ಲಾಸ್ ಅಂದರೆ ಬೇರೆ ಏನಿರೋದಿಲ್ಲ, ಹೆಲ್ತಿಯಾಗಿ ತಿನ್ನೋದು ಅಷ್ಟೇ. ಸೊ ಮನೇಲಿ ನಾವು ಏನು ಅಡುಗೆ ಮಾಡ್ತೀವಿ ಅದನ್ನೇ ಯೂಸ್ ಮಾಡ್ಬೋದು, ಬಟ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಷ್ಟೇ. ಹಾಗೆ ಅಷ್ಟರಲ್ಲಿ ಪಾಪು ಕೂಡ ಇದ್ದ. ಅವನು ಕೂಡ ಊಟ ಮಾಡಿಸ್ಬೇಡ ಅಂತೇಳಿ ಊಟ ಮಾಡಿಸ್ತಾ ಇದ್ದೀನಿ. ಅವನಿಗೆ ಊಟ ಮಾಡಿಸೋದೇನೆ ತುಂಬ ಕಷ್ಟವಾದ ಕೆಲಸ ನನಗೆ. ಬಟ್ ಹೇಗೋ ಇವತ್ತು ಸ್ವಲ್ಪ ಟಿ ವಿ ನೋಡ್ಕೊಂಡು ತಿಂತಾ ಇದ್ದಾನೆ. ಊಟ ಎಲ್ಲ ಮಾಡಿ ನಾನು ಕೂಡ ಮಲ್ಕೊಂಡೆ. ಎದ್ದು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ.
ಹಾಗೆ ಟೀ ಎಲ್ಲ ಮಾಡ್ಕೊಂಡು ಕುಡಿದು ನನ್ನ ಮಗನ ಜೊತೆ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ನ್ಯಾಪ್ ಕೂಡ ತಗೊಂಡು ನನ್ನ ದಿನನ ಎಂಡ್ ಮಾಡಿದೆ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.